ಪ್ರತಿಯೊಬ್ಬರ ಮನೆಯಲ್ಲಿ ಕನ್ನಡಿ ಇದ್ದೇ ಇರುತ್ತದೆ. ಹೌದು, ಮುಖ ನೋಡ್ಕೊಳ್ಬೇಕು ಅಂದ್ರೆ ಕನ್ನಡಿ ಬೇಕೇ ಬೇಕಲ್ವೇ? ಮನೆಯಲ್ಲಿ ಕನ್ನಡಿಯನ್ನ ಇಲ್ಲಿ ಇಟ್ಟು ನೋಡಿ, ಆಗ ದುಡ್ಡೇ ದುಡ್ಡು ಪ್ರವಾಹವಾಗಿ ನಿಮ್ಮ ಮನೆಗೆ ಹರಿದು ಬರುತ್ತೆ. ಮನೆಯಲ್ಲಿ ಕನ್ನಡಿಯನ್ನ ಎಲ್ಲಿಟ್ರೆ ಒಳ್ಳೇದು ಹಾಗೂ ಧನ, ಹಣ, ಸಂಪತ್ತು ಹರಿದು ಬರುತ್ತದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡೋಣ. ಕನ್ನಡಿ ನಮ್ಮ ಅಂದ ಚಂದವನ್ನ ಅನಾವರಣಗೊಳಿಸುವ ಒಂದು ಅಪರೂಪದ ಸಾಧನೆ. ನಮ್ಮ ಭಾವನೆಗಳನ್ನ, ನಮ್ಮ ವ್ಯಕ್ತಿತ್ವವನ್ನ ಹಾಗೂ ನಮ್ಮನ್ನು ನಮಗೆ ಪ್ರತಿಬಿಂಬಿಸುವ ಒಂದು ಅಪೂರ್ವವಾದ ಸಾಧನೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಇನ್ನು ಕನ್ನಡಿ ಎಲ್ಲೇ ಇರಲಿ, ಅದರ ಮುಂದೆ ಹಿಂದೆ ಯಾರೇ ಇರಲಿ, ಒಂದು ಬಾರಿ ಅದರಲ್ಲಿ ಬಗ್ಗಿ ನೋಡದೆ ಇರಲಾರರು ಅಲ್ವೇ? ಆದ್ರೆ ವಾಸ್ತುಶಾಸ್ತ್ರಗಳಲ್ಲಿ ಕನ್ನಡಿ ಇಟ್ಟುಕೊಳ್ಳಲು ಸಹ ನಿಯಮವನ್ನ ಹೇಳಿದ್ದಾರೆ ನಮ್ಮ ಶಾಸ್ತ್ರಕಾರರು. ಮತ್ತೆ ಎಲ್ಲಿ ಬೇಕಾದ್ರಲ್ಲಿ, ಹೇಗ್ ಬೇಕಾದ್ರ ಹಾಗೆ ಅದನ್ನ ಇಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲೂ ಹೋಗುತ್ತಾ ಬರುತ್ತಾ ಮುಖ ನೋಡಿಕೊಳ್ಳಬಾರದು ಅಂತ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಈ ಕನ್ನಡಿಯನ್ನ ಎಲ್ಲಿ, ಹೇಗೆ, ಯಾವಾಗ ಉಪಯೋಗಿಸಬೇಕು ಅಂತ ಈಗ ನೋಡೋಣ. ರಾತ್ರಿ ವೇಳೆಯಲ್ಲಿ ಕನ್ನಡಿಯ ಮುಂದೆ ಕುಳಿತುಕೊಳ್ಳಲೇಬಾರದು ಅಂತ ಹೇಳುತ್ತಿದ್ದಾರಂತೀರಿ. ಅದು ನಾನ್ ಹೇಳ್ತಿಲ್ಲ ರೀ, ವಾಸ್ತುಶಾಸ್ತ್ರದಲ್ಲೇ ಹೇಳಿದ್ದಾರೆ. ಹಾಗೇನಾದ್ರೂ ರಾತ್ರಿ ಹೊತ್ತು ಕನ್ನಡಿ ಮುಂದೆ ಕುಳಿತುಕೊಂಡು ನೀವು ನೋಡ್ಕೊಳ್ತಾ ಇದ್ರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಅಂದ್ರೆ ನಿಮ್ಮ ಮೇಲೆ ಪ್ರತಿಕೂಲದ ಪ್ರಭಾವ ಬೀರುತ್ತದಂತೆ. ಅದು ಹಾಗೆಂದು ರಾತ್ರಿ ಹೊತ್ತು ಮಾತ್ರವೇ ನೋಡಬಾರ್ದು ಅಂತ ಅಲ್ಲ. ಇನ್ನು ಕೆಲವು ಸಂದರ್ಭಗಳಲ್ಲಿ ಸಹ ಕನ್ನಡಿ ಮುಂದೆ ಕುಳಿತುಕೊಳ್ಬಾರ್ದು, ಹೋಗ್ಬಾರ್ದು ಅಂತ ಹೇಳ್ತಾರೆ. ಇನ್ನು ಬೆಡ್ರೂಮ್ ನಲ್ಲಿ ಕನ್ನಡಿಯನ್ನ ಆದಷ್ಟು ಮಟ್ಟಿಗೆ ಇಟ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಹಾಗೇನಾದ್ರೂ ಇಟ್ಕೊಂಡಿದ್ರೆ ಅದರ ಉಪಯೋಗದ ನಂತರ ಕನ್ನಡಿಯ ಮೇಲೆ ಒಂದು ಕರ್ಟನ್ ಹಾಕಿ ಮುಚ್ಚಿಟ್ಟು ಬಿಡುವುದನ್ನ ಮಾತ್ರ ಮರಿಬಾರ್ದು ಅಂತ ಹೇಳ್ತಿದ್ದಾರೆ. ಇನ್ನು ಕನ್ನಡಿ ಬೆಡ್ರೂಮ್ ನಲ್ಲಿ ತೆಗೆಯಲು ಬಾರದೆ ಇದ್ದ ಪರಿಸ್ಥಿತಿಯಲ್ಲಿದ್ರೆ ಆ ಕನ್ನಡಿಯು ನಿಮ್ಮ ಬೆಡ್ ಮೇಲೆ ರಿಫ್ಲೆಕ್ಟ್ ಆಗುವ ಹಾಗೆ ಇದ್ರೆ ಅದು ಒಳಿತಲ್ಲ ಅಂತ ಹೇಳ್ತಿದ್ದಾರೆ. ಆದ್ರಿಂದ ಪ್ರತಿಕೂಲ ಪ್ರಭಾವ ಬೀಳುತ್ತದಂತೆ. ಹೌದು, ಹೀಗೆಂದು ಶಾಸ್ತ್ರಕಾರರು ಪದೇ ಪದೇ ಹೇಳ್ತಾ ಇದ್ದಾರೆ. ಇನ್ನು ಬಾತ್ರೂಮ್ ನಲ್ಲಿ ಕನ್ನಡಿ ಅಗತ್ಯವಿದ್ದರೆ ಅದನ್ನ ಗೋಡೆಯ ಮಧ್ಯದಲ್ಲಿ ಹೊಂದಿಸಿ, ಹಾಗೆ ಹೊಂದಿಸಿದ ಕನ್ನಡಿಯ ಮೇಲೆ ಸಾಬೂನಿನ ಕಲೆಗಳಾಗಲಿ, ಧೂಳು ದುಮ್ಮು ಕಲೆಗಳು ಇಲ್ಲದಂತೆ ದಿನಾಲು ಶುಚಿಯಾಗಿ ಶುಭ್ರಗೊಳಿಸಿ ಇಟ್ಕೊಳ್ಬೇಕಂತೆ. ಇನ್ನು ಕೆಲವು ಸಾಧಾರಣ ಪ್ರಯೋಜನಗಳಿಗೆ ಕನ್ನಡಿಯನ್ನ ನಾರ್ತ್ ನಲ್ಲಿ ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ಅದರಿಂದ ಪಾಸಿಟಿವ್ ಎನರ್ಜಿ ಹೊಂದಿ ಸಮಸ್ತ ಕುಟುಂಬದಲ್ಲಿ ಆರೋಗ್ಯ, ಆನಂದ ಉಕ್ಕಿ ಹರಿಯುವುದೇ ಅಲ್ಲದೆ ಆರ್ಥಿಕ ಬಿಕ್ಕಟ್ಟಿನಿಂದ ದೂರ ಇರಬಹುದಂತೆ. ಅಷ್ಟೇ ಅಲ್ಲ, ಪ್ರಮಾದಗಳು ಸಹ ಇದರಿಂದ ನಿವಾರಣೆ ಆಗುತ್ತವೆ ಅಂತ ಹೇಳ್ತಾರೆ. ಇನ್ನು ಇಷ್ಟವಾದ ಲಕ್ಕಿ ವಸ್ತುಗಳನ್ನ ಆಯ್ಕೆ ಮಾಡಿಕೊಂಡು ಅದರ ಪ್ರತಿಬಿಂಬ ನಿಮಗೆ ಕಾಣುವಂತೆ ಮನೆಯಲ್ಲಿ ಹೊಂದಿಸಿಟ್ಕೊಳ್ಬೇಕಂತೆ. ಬೇಕಾದ್ರೆ ದೇವರ ಅಥವಾ ಬುದ್ಧನ ಪ್ರತಿಮೆಗಳನ್ನ ಆಯ್ಕೆ ಮಾಡಿಕೊಂಡು ಹಾಗೆ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಇನ್ನು ಒಡೆದ ಕನ್ನಡಿಯನ್ನ ಮನೆಯಲ್ಲಿ ಇಟ್ಕೊಳ್ಳಲೇಬಾರದು. ಹಾಗೇನಾದ್ರೂ ಮನೆಯಲ್ಲಿ ಇತ್ತು ಅಂತ ಇಟ್ಕೊಳ್ಳಿ, ಅದನ್ನ ಬೇಗ ತೆಗೆದು ಬಿಡಿ, ಇಲ್ಲಾಂದ್ರೆ ರಿಪೇರಿ ಮಾಡಿಸ್ಕೊಳ್ಳಿ. ಒಡೆದ ಕನ್ನಡಿಯಲ್ಲಿ ಮುಖವನ್ನ ಸಹ ನೋಡಿಕೊಳ್ಳಬಾರದು. ಹಾಗೆ ಮಾಡಿಲ್ಲ ಅಂದ್ರೆ ಆರ್ಥಿಕ ಸಮಸ್ಯೆಗಳು ನಿಮಗೆ ತಪ್ಪಿದ್ದಲ್ಲ. ಹಾಗೆಯೇ ಬಾಲ್ಕನಿಯಲ್ಲಿ, ಗಾರ್ಡನ್ ಗಳಲ್ಲಿ ಕನ್ನಡಿ ಇಲ್ಲದಂತೆ ಎಚ್ಚರ ವಹಿಸಿ ಎಂದು ಹೇಳುತ್ತಿದ್ದಾರೆ. ಇದುವರೆಗೆ ನಾವು ಕನ್ನಡಿ ಎಲ್ಲಿ ಇರಬಾರ್ದು ಅಂತ ಹೇಳಿದ್ದಾಯ್ತಲ್ಲ, ಇನ್ನು ಎಲ್ಲಿ, ಯಾವ ಪ್ರದೇಶದಲ್ಲಿ ಕನ್ನಡಿಯನ್ನ ಇಟ್ಕೊಂಡ್ರೆ ಒಳ್ಳೇದು ಅನ್ನುವುದರ ಬಗ್ಗೆ ಈಗ ನೋಡೋಣ. ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿ ಹಣದ ಲಾಕರ್ ಮುಂದಗಡೆ ಕನ್ನಡಿ ಇಟ್ಕೊಂಡ್ರೆ ನಿಮ್ಮ ಹಣ, ಸಂಪತ್ತು ಡಬಲ್ ಆಗುತ್ತೆ. ಹಾಗೆ ಮನೆಯಲ್ಲಿ ಸೂರ್ಯನ ಕಿರಣಗಳು ಪುಷ್ಕಲವಾಗಿ ಬೀಳುವಂತಹ ಪ್ರದೇಶದಲ್ಲಿ, ಆಕರ್ಷಿಸುವಂತಹ ಪ್ರದೇಶದಲ್ಲಿ ಕನ್ನಡಿಯನ್ನ ಇಟ್ಕೊಂಡ್ರೆ ಒಳ್ಳಿತು ಅಂತ ಹೇಳ್ತಾರೆ. ಅದರಿಂದ ಸಂಪತ್ತು, ಶಾಂತಿ ಮತ್ತು ನೆಮ್ಮದಿ ತರೋದೇ ಅಲ್ಲದೆ ಪ್ರತಿಕೂಲ ಶಕ್ತಿಯನ್ನ ಹೊಡೆದೋಡಿಸಿ ಪಾಸಿಟಿವ್ ಎನರ್ಜಿಯನ್ನ ಒಳಗಡೆ ಪ್ರವೇಶ ಮಾಡುವಂತೆ ಮಾಡುತ್ತದಂತೆ. ಇನ್ನು ಕೆಲವು ಜನ ನೋಡಲು ಸುಂದರವಾಗಿದೆ ಎಂದು ಅನಗತ್ಯವಾದ ಅನೇಕ ಆಕೃತಿಗಳಲ್ಲಿರುವ ಕನ್ನಡಿಗಳನ್ನ ಕೊಂಡುಕೊಳ್ಳುವುದು, ಮನೆಗೆ ತರುವುದು ಉಂಟು. ಆದ್ರೆ ಚೌಕಾಕಾರದಲ್ಲಿ ಇರುವ ಕನ್ನಡಿ ಮಾತ್ರ ಮನೆಗೆ ತಂದ್ರೆ ಒಳ್ಳೇದು ಅಂತಾರೆ. ಒಂದು ವೇಳೆ ಚೌಕಾಕಾರದಲ್ಲಿ ಸಿಗ್ಲಿಲ್ಲ ಅಂದ್ರೆ ಉದ್ದನೆಯ ಚೌಕಾಕಾರದ ಕನ್ನಡಿಗಳನ್ನ ಮಾತ್ರವೇ ಕೊಂಡುಕೊಳ್ಳಿ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ ಅಕ್ವೇರಿಯಂ ಏನಾದ್ರೂ ಇದ್ರೆ ಅದು ಕೂಡ ಕನ್ನಡಿಯ ಕಡೆಗೆ ಪರಿಗಣಿಸಬೇಕು. ಆದ್ದರಿಂದ ಅದನ್ನ ಉತ್ತರ ಇಲ್ಲವೇ ಪೂರ್ವ ದಿಕ್ಕಿನಲ್ಲಿ ಇಟ್ಟುಕೊಂಡು ಅದನ್ನ ಸದಾ ಶುಭ್ರವಾಗಿಟ್ಟುಕೊಂಡು ಅದರಲ್ಲಿರುವ ಮೀನುಗಳಿಗೆ ಶುಭ್ರವಾದ ಗಾಳಿ ನೀಡುವಂತಿರಬೇಕಂತೆ. ಅದು ಹೀಗೆ ಕನ್ನಡಿಯನ್ನ ನಮಗೆ ಅನುಕೂಲಕರವಾಗಿ ಇರುವಂತಹ ಸ್ಥಳದಲ್ಲಿ ಇಟ್ಟುಕೊಂಡು ಪ್ರತಿಕೂಲ ಶಕ್ತಿಯನ್ನ ಓಡಿಸುವಂತೆ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ವಾಸ್ತುಕಾರರು. ಹೀಗಿದೆ ಸ್ನೇಹಿತರೆ, ನಾವು ಕುಳಿತರು, ನಿಂತರು, ಬಾಯಿ ಉದ್ದ ಮಾಡಿ, ಮೂಗು ವಂಕ ಮಾಡಿ ನೋಡಿಕೊಳ್ಳುವ ಕನ್ನಡಿಯ ವಿವರಣೆಗಳು ಗೊತ್ತಾಯ್ತಲ್ಲ. ಈಗ ಈ ಎಚ್ಚರಿಕೆಗಳನ್ನ ವಹಿಸಿ ಜೀವನವನ್ನ ಸುಗಮವಾಗಿ ಮಾಡಿಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ.